ಇವತ್ತೇನು ಬಂಜಾರ ಸಮುದಾಯದ ಒಂದು ಸೇವಾಗಢ ಒಂದು ಯಾತ್ರಾ ಸ್ಥಳದಿಂದ ಏಕತಾ ಸಂಕಲ್ಪ ಯಾತ್ರೆಗೇನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ರಾಮನಾಯಕರು ಬಳ್ಳಾರಿಯವರು, ಬಂಜಾರ ಜಿಲ್ಲಾಧ್ಯಕ್ಷರು, ಸಮಾಜದವರು. ಅವ್ರನ್ನ ನಾವು ಇವತ್ತು ಮಾತಾಡಿಸೋ ಪ್ರಯತ್ನ ಮಾಡೋಣ. ರಾಮನಾಯಕರು ಇಲ್ಲೇ ಇದ್ದಾರೆ. ಸರ್, ತಾವು ಈ ಬಂಜಾರ ಏಕತಾ ಸಂಕಲ್ಪ ಯಾತ್ರೆನ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಸರ್, ಇದು ಸಮಾಜಕ್ಕೆ ಒಂದು ರಾಜಕೀಯ ಪ್ರೇರಿತವಾಗಿ ಹೇಳ್ಕೊಂಡು ಹೋಗ್ತಾ ಇದೆ. ಏನು ಸೇವಾಗಢದಿಂದ ಡಿಲಿವರಿಗೆ ಏನಾದರೆ ನಾವು ಬಂಜಾರ ಏಕತಾ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅಂತ ಏನಾದರೂ ಹೇಳಿದ್ದಾರೆ. ಇದ್ರ ಹಿಂದೆ ರಾಜಕೀಯ ಒಂದು ಭೂತ ಬಳದಿದೆ ಅಂತ ಹೇಳಿಬಿಟ್ಟು ನಾನು ವಿರೋಧ ವ್ಯಕ್ತಪಡಿಸ್ತಿದ್ದೀನಿ. ಸರ್, ನೀವು ಜನರಲ್ ಬಾಡಿ ಮೀಟಿಂಗಲ್ಲಿ ಇರ್ತೀರಿ, ತಮಗೆ ಗೊತ್ತಿಲ್ಲದೆ ಈ ಸಭೆಯೆಲ್ಲ ಮಾಡ್ಕೊಂಡು ಪ್ರಣಾಳಿಕೆ ಜಾರಿ ಮಾಡಿದ್ರೆ ಅವರು? ಸರ್, ಈಗ ನಾವು ಜನರಲ್ ಬಾಡಿಯಲ್ಲಿ ಇದ್ದು ಆ ಬಾಡಿನಲ್ಲಿ ಏನಾದರೆ ನಾವು ಮಾತಾಡಿದ್ದೀವಿ, ಅಲ್ಲಿ ಏನಾದರೆ ನಾವು ನಿರ್ಣಯಗಳನ್ನು ತೊಗೊಂಡಿದ್ದೀವಿ, ಆ ಸ್ಪಷ್ಟವಾಗಿ ನಿರ್ಣಯಗಳಿಗೆ ನಾವು ಬದ್ಧ ಇದ್ದೀವಿ. ಇದಕ್ಕಿಂತ ಮುಂಚೆ ನಮಗೆ ಆಲ್ರೆಡಿ ಜನರಲ್ ಬಾಡಿ ಮೀಟಿಂಗ್ ಕರೆದಾಗ ಅಲ್ಲಿ ಒಬ್ಬ ಟ್ರಸ್ಟಿನ ಸದಸ್ಯ, ನಾನು ಲೈಫ್ ಟೈಮ್ ಮೆಂಬರ್ಶಿಪ್ ತೊಗೊಂಡಿದ್ದು ಆ ಒಂದು ಸದಸ್ಯ. ಅಲ್ಲಿ ಏನಾದರೆ ನಡೆದಿದೆ ಅದಕ್ಕೆ ನಾವು ಸಮಾಜಕ್ಕೆ ಏನಾದರೂ ಒಂದು ಇದು ಕೊಡ್ತೀವಿ, ಸಂದೇಶ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವತ್ತು ಮೀಟಿಂಗ್ ಮಾಡಿದರು. ಆಯಿತು, ಅದಕ್ಕೊಂದು ಡೇಟ್ ಅನೌನ್ಸ್ ಮಾಡ್ತೀವಿ ಅಂದರು. ಬಟ್ ಇದು ಸೇವಾಗಢ ಇಂದ ಒಬ್ಬ ಧರ್ಮಾಧಿಕಾರಿ ಶ್ರೀ ಮಹಾರಾಜ್ ಅನ್ನೋರು ಇವತ್ತು ಒಬ್ಬ ಧರ್ಮಾಧಿಕಾರಿ ಅಂತಂದರೆ ಅವರು ಆ ಧರ್ಮದಲ್ಲಿ ಅಲ್ಲಿ ಧರ್ಮಾಧಿಕಾರಿ ಮಾಡಿದ್ದಾರೆ ಅಂದರೆ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡೋರು. ಅದನ್ನು ಬಿಟ್ಟು ಡೆಲ್ಲಿವರೆಗೆ ಹೋಗ್ಬಿಟ್ಟು ನಾನು ಡೆಲ್ಲಿನಲ್ಲೇ ನಾನು ಕಾರ್ಯಕ್ರಮ ಹಮ್ಮಿತೀನಿ, ಅಲ್ಲಿ ನಾನು ಬಂಜಾರನ ಏಕತಾ ಮಾಡ್ತೀನಿ ಅನ್ನೋದು ಇದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವರು ಧರ್ಮಾಧಿಕಾರಿಯೋ ಅಥವಾ ರಾಜಕಾರಣಿ ಅನ್ನೋದು ಎಲ್ಲರಿಗೂ ನಾವು ತಿಳಿಸ್ಬೇಕಾಗ್ತದೆ. ಸರ್, ಈ ಯಾತ್ರೆ ಯಾರ ನೇತೃತ್ವದಲ್ಲಿ ನಡೀತಾ ಇದೆ? ಇದು ಶ್ರೀ ಮಹಾರಾಜ್ ಅನ್ನೋರ ನೇತೃತ್ವದಲ್ಲಿ ನಡೀತಾ ಇದೆ. ಬಂಜಾರ ಸಮುದಾಯದ ಸ್ವಾಮಿಗಳು ಎಷ್ಟು ಜನ ಸೇರ್ತಾ ಇದ್ದಾರೆ ಈ ಯಾತ್ರೆಗೆ? ನೋಡಿ, ಎಲ್ಲ ಸ್ವಾಮೀಜಿಗಳಿಗೆ ನಾನು ತಿಳಿಪಡಿಸ್ತೀನಿ. ಈಗ ಎಷ್ಟು ಸ್ವಾಮೀಜಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನಾನು ಎಲ್ಲ ಸ್ವಾಮೀಜಿಗಳನ್ನು ನಾನು ಕೇಳಲಿಕ್ಕಾಗಲ್ಲ. ಬಟ್ ಬಂಜಾರ ಸಂಕಲ್ಪ ಯಾತ್ರೆ ಮಾಡಿದಾಗ ಎಲ್ಲ ಸ್ವಾಮೀಜಿಗಳು ಇವತ್ತು ಉಮೇಶ್ ಜಾಧವ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಏನಾದರೂ ಇವ್ರು ಹೇಳ್ತಿದ್ದಾರೆ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಅದರ ನೇತೃತ್ವದಲ್ಲಿ ಇವತ್ತು ಟೋಟಲ್ 5 ರಿಂದ 6 ವರ್ಷ ನಾನು ಅಲ್ಲಿ ಸೇವಾಲಾಲ್ ಜಯಂತಿಗೆ ನಾನು ಅಟೆಂಡ್ ಆಗಿದ್ದೀನಿ. ಅಲ್ಲಿರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಬಂಜಾರರೆಲ್ಲ ಬಂದುಬಿಟ್ಟು ಸೇವಾಲಾಲ್ ಜಯಂತಿ ಮಾಡಿದ್ವಿ. ಡೆಲ್ಲಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಎಲ್ಲರೂ, ಅದು ಎಷ್ಟೋ ಸತಿ ಓಂ ಬಿರ್ಲಾ ಅವ್ರನ್ನ ಓಂ ಬಿರ್ಲಾ ಸಾಹೇಬ್ರನ್ನ ಕರೆಸಿಬಿಟ್ಟು ನಮ್ಮ ಮೆಮೊರಂಡಮ್ಗಳೆಲ್ಲ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅವಾಗಿಂದ ಇವತ್ತಿನವ್ರಿಗೆ ಸಮಾಜ ಎಲ್ಲ ಡೆಲ್ಲಿಯಲ್ಲಿ ಸಮಾಜನ ಜಾಗರಣೆ ಮಾಡೋ ಕೆಲಸನೇ ಮಾಡ್ತಾ ಇದೆ. ಬಟ್ ಶ್ರೀ ಮಹಾರಾಜು ಒಬ್ಬ ಸೇವಾಗಢ ಟ್ರಸ್ಟಿನಲ್ಲಿ ಆ ಟೆಂಪಲಿನ ಧರ್ಮಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಒಬ್ಬ MP, MLA, ಮಿನಿಸ್ಟ್ರುಗಳು, ಹಾಲಿ ಮಾಜಿ ಎಷ್ಟೋ ಜನ ರಿಟೈರ್ಡ್ IG ಗಳು, IPSಗಳು, ಎಷ್ಟೋ ಜನ IS ಆಫೀಸರ್ಗಳು, ಎಷ್ಟೋ ಜನ ಇದ್ದಾರೆ ಇಡೀ ಭಾರತ ದೇಶದಲ್ಲಿ ನಮ್ಮ ಬಂಜಾರ ಸಮಾಜದಲ್ಲಿ. ಅವರು ಯಾರು ಈ ಕಾನ್ಸೆಪ್ಟ್ನ ಯಾಕೆ ಮಾಡ್ತಾ ಇಲ್ಲ? ಅವ್ರ ಕೈಲಿ ಆಗದೆ ಇರೋವಂಥ ಕಾನ್ಸೆಪ್ಟ್ ಏನಿದು ಅಲ್ಲ, ಬಟ್ ಇದು ಮಾಹಿತಿ ಯಾರಿಗೂ ಅವರು ಕೊಟ್ಟಿಲ್ಲ. ಈ ಯಾತ್ರೆ ಸಕ್ಸಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ? ಎಷ್ಟು ಜನ ಸೇರ್ಬೋದು ಈ ಯಾತ್ರೆಗೆ? ನೋಡಿ, ಈಗ ನಮಗೆ ಅವರು ಹೇಳಿರೋ ಪ್ರಕಾರ ಅಲ್ಲಿ ನಾವು 10,000 ಜನ ಡೆಲ್ಲಿಯಲ್ಲಿ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಮೀಟಿಂಗಲ್ಲಿ ಹೇಳಿದ್ದಾರೆ. ಬಟ್ ಈಗ ಅವರು ಡೆಲ್ಲಿಯಲ್ಲಿ ಸೇರಿಸೋದು ಅವರು ನಿಜವಾಗ್ಲೂ ಧರ್ಮಾಧಿಕಾರಿಯಾಗಲಿ ಆ ಟ್ರಸ್ಟಿನ ಮೇಲೆ ದೊಡ್ಡ ಪ್ರಭಾವ ಬೀಳ್ತದೆ. ಇವತ್ತು ಸೇವಾಗಢ ಇರೋದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶ ಗುತ್ತಿ ಬಳ್ಳಾರಿಯಲ್ಲಿ ಸೇವಾಲಾಲ್ ಹುಟ್ಟಿದ್ದಾರೆ ಅಂತ ಏನಾದರೂ ಇದೆ, ಆ ಚರಿತ್ರೆನ ಇವರಿಂದ ಒಂದು ದೊಡ್ಡ ಕಳಂಕ ಬರುತ್ತೆ. ಯಾಕೆ ಅಂತಂದರೆ ಸೇವಾಗಢ ಹುಟ್ಟಿರೋದು ಆಂಧ್ರ ಪ್ರದೇಶದಲ್ಲಿ ಅಂದಾಗ ಅಲ್ಲಿರ್ತಕ್ಕಂಥ MLAಗಳು, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಮಿನಿಸ್ಟ್ರುಗಳಾಗಲಿ ಅಥವಾ ಆ ಏನು ಕರ್ನೂಲು, ಅನಂತಪುರ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಯಾವ ತಾಂಡಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ಸ್ವಾಮೀಜಿ ಕೂಡ ನಿಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿಗಳ ಸ್ಟೇಟ್ಮೆಂಟ್ ಏನು ತಾವು ಹೇಳ್ತೀರಾ? ಈಗ ನೋಡಿ, ಸ್ವಾಮೀಜಿಗಳು ಹೇಳಿರೋದಷ್ಟೇ, ನಾನು ಸೇವಾಗಢನ ಹೆಸರನ್ನು ನಾನು ಡೆಲ್ಲಿವರೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿವರೆಗೆ ಸ್ವಾಮೀಜಿಗಳು ಸೇವಾಗಢ ಹೆಸರಲ್ಲಿ ತಗೊಂಡು ಹೋಗೋದಲ್ಲ, ಇಡೀ ಭಾರತ ದೇಶದಲ್ಲಿ 30 ರಾಜ್ಯಗಳನ್ನು ತಿರುಗಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಜನಗಳನ್ನು ಮೋಟಿವೇಟ್ ಮಾಡಿ ಇದು ಸೇವಾಲಾಲ್ ಇವರು ಹುಟ್ಟಿರೋ ಅವರ ಚರಿತ್ರೆ ಬಗ್ಗೆ ಆಗಲಿ, ಸೇವಾಲಾಲ್ರ ಒಳ್ಳೆ ಕೆಲಸಗಳಾಗಲಿ, ಅವರ ಭಾವನಾತ್ಮಕಗಳನ್ನು ಹೇಳಿ ಅವರ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಏನಾದರೂ ಹೇಳಿದಾರೋ ಅವನ್ನೆಲ್ಲ ಮೋಟಿವೇಟ್ ಮಾಡಿಬಿಟ್ಟು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನಗಳನ್ನು ಸೇವಾಗಳಲ್ಲಿ ಕಲಿಸ್ಬೇಕೇ ವಿನಃ ಹೋಗಿ ಡೆಲ್ಲಿನಲ್ಲಿ ಕಲಿಸ್ಬಿಟ್ಟು ಅಲ್ಲಿ ಯಾವುದೋ ಇಂಡೋರ್ ಸ್ಟೇಡಿಯಮಲ್ಲಿ ನಾನು ಯಾರ್ದೋ ರಾಜಕೀಯ ಪ್ರೇರಣೆಕವಾಗಿ ಯಾರೋ ಮಿನಿಸ್ಟ್ರಿಗೆ ಕರೆಸ್ಬಿಟ್ಟು ನಾನು ಮೆಮೊರಂಡಮ್ ಕೊಡ್ತೇನೆ ಅಂತಂದರೆ, ಫಸ್ಟು ಅವರು ಇಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಾರಾ ಚಂದ್ರಬಾಬು ನಾಯ್ಡು ಅವರಿಗೆ ಫಸ್ಟ್ ಇದ್ರ ಬಗ್ಗೆ ಮನವರಿಕೆ ಮಾಡಲಿ. ಅವಾಗ ಆ ಟ್ರಸ್ಟ್ ಉದ್ಧಾರ ಆಗೋದು, ಆ ಟ್ರಸ್ಟ್ನ ಡೆವಲಪ್ ಮಾಡೋದು. ಆಲ್ರೆಡಿ ಸಮಾಜ ಡೆವಲಪ್ ಮಾಡ್ತಾ ಇದೆ. ಒಬ್ಬ ಧರ್ಮಾಧಿಕಾರಿ ಇಡೀ ಭಾರತ ದೇಶನ ಸುತ್ತುತ್ತೀನಿ ಅಂತಂದರೆ ಅವರ ಕೆಲಸಕ್ಕೆ ಇದು ಶೋಭೆ ತರಲ್ಲ. ಧರ್ಮಾಧಿಕಾರಿ ಅವರ ಚೌಕಟ್ಟಿನಲ್ಲೇ ಇರಬೇಕು.
ಈಗ ನಾನು ನನ್ನ ಮನೆಗೆ ಯಜಮಾನ ಇದ್ದೀನಿ ಅಂತಂದರೆ ನನ್ನ ಮನೆಗೆ ಅಷ್ಟೇ ನಾನು ಯಜಮಾನ, ಇಡೀ ತಾಂಡಕ್ಕೆ ನಾನು ನಾಯಕ ಅಲ್ಲ. ಹಾಗಾದರೆ ಬಂಜಾರದ ಸ್ವಾಮೀಜಿಗಳು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ, ರಾಮನಾಯಕ್ ಮಾತ್ರ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಈಗ ನಮ್ಮೆದುರಿಗೆ ನಮ್ಮ ತಿಪ್ಪೇಸ್ವಾಮಿ ಮಹಾರಾಜವ್ರು ಬಂದಿದ್ದಾರೆ. ಇವಾಗ ನಾನು ಪ್ರೆಸ್ ಮೀಟ್ ಮಾಡಿದ್ನೋ, ನಾನು ಏನಾದರೆ ನನ್ನ ಈ ಪ್ರೆಸ್ ನೋಟಿಗೆ ಎಲ್ಲ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಓಡಿಸಿದ ತಕ್ಷಣ ಅವರು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಅವ್ರು ಬಂದು ನನ್ನ ಕ್ವಶನ್ ಮಾಡಿದರು. ನೋಡಿ, ಈ ಥರ ಹಿಂಗೆ ಒಬ್ಬ ಶ್ರೀ ಮಹಾರಾಜನವರು, ಅವರು ಒಬ್ಬ ನಮ್ಮ ಧಾರ್ಮಿಕ ಸಮಾಜದ ಧಾರ್ಮಿಕ ಗುರುಗಳು, ಅವರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ, ನಿಮಗೇನು ಅನ್ಯಾಯ ಆಗ್ತಾ ಇದೆ ಅಂತ ಅವ್ರು ಬಂದು ನನ್ನ ಕೇಳಿದರು. ಬಟ್ ನಾನು ಈ ಸ್ವಾಮೀಜಿಯವ್ರಿಗೂ ನಾನು ನಿಜವಾಗ್ಲೂ ಇಷ್ಟಪಡ್ತೀನಿ. ಸ್ವಾಮೀಜಿಯವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಸ್ವಾಮೀಜಿಯವರೇ, ಇದನ್ನು ಭಾಳ ಸ್ಪಷ್ಟವಾಗಿ ಅವ್ರ ಪ್ರಣಾಳಿಕೆ ಏನಿದೆ, ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾಡ್ತಿದ್ದಾರೆ, ಅವರ ಪ್ರಣಾಳಿಕೆ ಏನಿದೆ, ನೀವು ಉದ್ದೇಶ ಯಾದರೂ ಏನಿದೆ, ನೀವು ಇಲ್ಲೆಲ್ಲಿಂದ ಡೆಲ್ಲಿವರೆಗೆ ಹೋಗ್ತಿದ್ದೀರಾ, ಡೆಲ್ಲಿಗೆ ಹೋಗ್ಬಿಟ್ಟು ನೀವು ಸಮಾಜನ ಅಲ್ಲಿಗೆ ಹೋಗ್ಬಿಟ್ಟು ನಾವು ಸಮಾವೇಶ ಮಾಡೋಣ ಅಂತಿದ್ದಾರೆ, ಅದರ ಉದ್ದೇಶ ಏನಿದೆ ನಿಮಗೆ ಗೊತ್ತಿದ್ರೆ ನೀವು ಹೇಳಿ, ನನಗಂತೂ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಅದರ ಉದ್ದೇಶಗಳು ಏನಂತ ಬೇಕಾದ್ರೆ ಶ್ರೀ ಮಹಾರಾಜ್ ಅವರೇ ಡೈರೆಕ್ಟ್ ನೇರವಾಗಿ ಯಾವ ಮೀಡಿಯಾದಲ್ಲಿ ಬಂದು ನಾನು ಈ ಥರ ಮಾಡ್ತಾ ಇದ್ದೀನಿ, ಇದಕ್ಕೆ ನನ್ನ ಸಮಾಜ ಉದ್ಧಾರ ಆಗುತ್ತೆ ಅಂತ ಅನ್ನೋದಾದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಯಾವ ಸ್ಟೇಟಲ್ಲಿ ಕೂಡ ಈಗ ಒಂದು ಡೆಲ್ಲಿನಲ್ಲಿ ನಾವು ಸಮಾವೇಶ ಮಾಡಬೇಕಂತಂದರೆ ಇದೇ AIBS ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ಉಮೇಶ್ ಜಾಧವ್ ಅವರು, ಶಂಕರ್ ಪೋ ಅವರ ನೇತೃತ್ವದಲ್ಲಿ ಸೇವಾಲಾಲ್ ಜಯಂತಿ ಮಾಡಬೇಕಂತಂದ್ರೇ ಎಲ್ಲ ರಾಜ್ಯಗಳಿಂದ ಎಲ್ಲರನ್ನ ಕರೆಸ್ಬಿಟ್ಟು ಅವರು ರೈಲ್ ಬಿಡಿಸ್ತಾರೆ, ಇಡೀ ಭಾರತ ದೇಶದಿಂದ ಜನಗಳನ್ನು ಕರೆಸ್ತಾರೆ. ಇವರು ಆ ಕೆಲಸ ಮಾಡಿಲ್ಲ. ನಾನು ಜನರಲ್ ಬಾಡಿ ಮೀಟಿಂಗ್ ಕರೆದಾಗ ಎಲ್ಲ ಸೇರಿದ್ರೆ 20-25 ಜನ ಇಲ್ಲ ನಾವು ಸೇವಾಗಢದಲ್ಲಿ. ಈಗ ನಾಳೆ ಅವರು 5ನೇ ತಾರೀಕು ಅಲ್ಲಿಂದ ರ್ಯಾಲಿ ಮಾಡಬೇಕಂತ ಏನಾದರೂ ಅಂದ್ಕೊಂಡಿದ್ದಾರೆ. ಆ ರ್ಯಾಲಿಗೆ ಎಷ್ಟು ಜನ ಬರ್ತಿದ್ದಾರೆ, ಅಲ್ಲಿ ಯಾವ ಮಿನಿಸ್ಟ್ರು ಬರ್ತಿದ್ದಾರೆ, ಅಲ್ಲಿ ಇರ್ತಕ್ಕಂಥ ಲೋಕಲ್ MLAಗಳಿಗೆ ಮಾಹಿತಿ ಇದೆಯಾ? ನಮಗೆ ಇದು ಯಾರಿಗೂ ಗೊತ್ತಿಲ್ಲದೆ ಮಾಡ್ತಿರ್ತಕ್ಕಂಥ ಯಾತ್ರೆನ? ಹೌದು, ಈಗ ಇದು ಹಾಗೇ ಇದೆ. ಇದು ಒಂದು ಕೇವಲ ಒಂದು ಸೋಷಿಯಲ್ ಮೀಡಿಯಾ ಫೋಕಸ್ ಆಗೋದಾಗಲಿ, ಇಲ್ಲ ಅಂತಂದರೆ ಅವ್ರು ಏನಾದರೂ ಫೋಕಸ್ ಆಗಲಿ, ಬಟ್ ಇದರ ಉದ್ದೇಶ ನಮಗೆ ಸರಿ ಇಲ್ಲ. ಇದರಿಂದ ಇಡೀ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಸೇವಾಲಾಲ್ ಹುಟ್ಟಿರುವಂಥ ಜನ್ಮಸ್ಥಳಕ್ಕೆ ಕಳಂಕ ತರುತ್ತೆ. ಹಾಗಾಗ್ಬಿಟ್ಟು ನಾವು ಅಪೋಸ್ ಮಾಡ್ತಿದ್ದೀವಿ. ಧನ್ಯವಾದಗಳು ರಾಮನಾಯಕ್ ಅವರಿಗೆ. ಅವ್ರ ಜೊತೆಯಲ್ಲೇ ಶ್ರೀ ತಿಪ್ಪೇಸ್ವಾಮಿ ಮಹಾರಾಜರು ಕೂಡ ಜೊತೆಯಲ್ಲಿದ್ದಾರೆ. ಅವರು ಈ ಯಾತ್ರೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸ್ವಾಮಿಗಳೇ, ಈ ಯಾತ್ರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ಈಗ ಏನು ಮಾಡಿದ್ದಾರೆ ಬಂಜಾರ ಸಂಕಲ್ಪ ಯಾತ್ರೆ ಅಂಥೇಳಿ, ಡೆಲ್ಲಿಯಲ್ಲಿ ಮಾಡಿದರೆ ಎಲ್ಲರೂ ಏಕತೆ ಆಗಲ್ಲ. ಈಗ ತಾಂಡಗಳಲ್ಲಿ ಎಷ್ಟೋ ಗುಳ್ಳೆ ಹೋಗಿದ್ದಾರೆ, ಎಷ್ಟೋ ಬಡವರಿದ್ದಾರೆ, ಇವ್ರಿಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಎಲ್ಲ ಇಡೀ ರಾಜ್ಯಗಳಿಗೆ, ಜಿಲ್ಲೆಗಾಗಲಿ ತಾಲೂಕಿಗಾಗಲಿ ಯಾವುದೇ ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಈ ಮಾಹಿತಿ ಕೂಡ ಗೊತ್ತಿಲ್ಲ. ಈ ಬಂಜಾರ ಏಕತಾ ಏನು ಇವರು ಮಾಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ, ಇದು ಯಾರಿಗೂ ಶೋಭೆ ತೋರೋದಲ್ಲ. ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಇದಿಷ್ಟು ಸುದ್ದಿಯನ್ನು ನಾನು ರಾಮನಾಯಕ್ ಅವರಂಗೆ ಮತ್ತು ಸ್ವಾಮೀಜಿಯವ್ರ ಜೊತೆ ಹಂಚ್ಕೊಂಡಿದ್ದೇನೆ. ದೃಷ್ಟಿ ನ್ಯೂಸ್, ಬಳ್ಳಾರಿ.